ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಖರ್ಜೂರ ಡ್ರೈ ನಟ್ಸ್ ಪಾಯಸ ಹಾಗೂ ಗಸಗಸೆ ಪಾಯಸದ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಹಬ್ಬ ಅಥವಾ ಯಾವುದೇ ವಿಶೇಷ ದಿವಸಗಳಿಗೆ ಮಾಡಬಹುದಾದ 2 ಯೂನಿಕ್ ಆಗಿರುವ ಪಾಯಸದ ರೆಸಿಪಿ ಇದು. ಮೊದಲಿಗೆ ಸಕ್ಕರೆ ಬೆಲ್ಲ ಯಾವುದನ್ನು ಬಳಸದೆ ಮಾಡಿರುವ ಖರ್ಜೂರ ಡ್ರೈ ನಟ್ಸ್ ಪಾಯಸದ ರೆಸಿಪಿಯನ್ನು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 20 ಗೋಡಂಬಿ ಹಾಗೂ 30 ಬೀಜ ತೆಗೆದು ಚೆನ್ನಾಗಿ ತೊಳೆದಿರುವಂತಹ ಖರ್ಜೂರವನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಬಿಸಿ ನೀರು 1 ಕಪ್ ಹಾಕಿ 20 ನಿಮಿಷ ನೆನೆಸಬೇಕು. ನಂತರ 20 ಬಾದಾಮ್ ಕೂಡ ಬೇಕು. ಬಾದಾಮ್ಗೂ ಅರ್ಧ ಕಪ್ ಬಿಸಿ ನೀರು ಹಾಕಿ 20 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ. 2 ಚಮಚದಷ್ಟು ಗಸಗಸವನ್ನು ಹದವಾಗಿ ಫ್ರೈ ಮಾಡಿ ಇದನ್ನು ಪಕ್ಕದಲ್ಲಿಟ್ಟು, ಬಾದಾಮನ್ನು ಬಿಸಿ ನೀರಲ್ಲಿ ನೆನೆಸಿರೋದ್ರಿಂದ ಸಿಪ್ಪೆ ಸುಲಭದಲ್ಲಿ ತೆಗೆಯೋದಕ್ಕೆ ಬರುತ್ತೆ. ಪೂರ್ತಿಯಾಗಿ ಬಾದಾಮ್ ಸಿಪ್ಪೆ ತೆಗೆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನೆನೆದಿರುವ ಖರ್ಜೂರ ನೋಡಿ ಈ ರೀತಿಯಲ್ಲಿ ಮೆತ್ತಗೆ ನೆನೆಸಿರಬೇಕು. ಇವಾಗ ಖರ್ಜೂರ ಮತ್ತೆ ಗೋಡಂಬಿಯನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನೆನೆಸಿರುವ ನೀರನ್ನು ಆಮೇಲೆ ಸೇರಿಸೋದಿದೆ, ಆದ್ರಿಂದ ಈಗ ಹಾಕೊಳ್ಳೋದು ಬೇಡ. ಹುರಿದಿಟ್ಟ ಗಸಗಸವನ್ನು ಹಾಕಿ 3 ಏಲಕ್ಕಿಯನ್ನು ಸೇರಿಸಿ ಹಾಗೆಯೇ ಒಂದ್ಸಲ ಗ್ರೈಂಡ್ ಮಾಡಿ, ನಂತರ ಖರ್ಜೂರ ನೆನೆಸಿಟ್ಟಿರುವ ನೀರನ್ನು ಹಾಕಿ ನಯವಾಗಿ ಅರ್ಕೊಳ್ಬೇಕು. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ನುಣ್ಣಗೆ ಅರೆದ ನಂತರ ದಪ್ಪ ತಳದ ಪಾತ್ರೆಗೆ ವರ್ಗಾಯಿಸಿ ಮಿಕ್ಸಿ ಜಾರಿಗೆ 1 ಕಪ್ ಹಾಲನ್ನು ಹಾಕಿ ಖರ್ಜೂರದ ಪೇಸ್ಟಿಗೆ ಸೇರಿಸಿ, ನಂತರ ಅರ್ಧ ಲೀಟರ್ ಹಾಲನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಟ್ಟು 3/4 ಲೀಟರ್ ಹಾಲನ್ನು ಬಳಸಿದ್ದೇನೆ. ಇನ್ನು ಎಲ್ಲವನ್ನು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ನಾವಿಲ್ಲಿ ಧಾರಾಳವಾಗಿ ಡ್ರೈ ಫ್ರೂಟ್ಸ್ ಹಾಕಿದ್ರಿಂದ ಮಧ್ಯದಲ್ಲಿ ಕೈಯಾಡಿಸ್ತಾ ಇರೋದು ತುಂಬಾ ಮುಖ್ಯ ಆಗತ್ತೆ. ಇದನ್ನು 5 ನಿಮಿಷಗಳ ಕಾಲ ಕುದಿಸ್ಬೇಕು. ಅಂದ್ರೆ ನಟ್ಸ್ ಇದು ಹಸಿ ವಾಸನೆ ಹೋಗ್ಬೇಕು. ನಿಧಾನ ಉರಿಯಲ್ಲಿ ಕುದಿಸೋದನ್ನು ಮುಂದುವರಿಸಿ. ಅಷ್ಟರಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ನಿಮ್ಮಿಷ್ಟದ ಡ್ರೈ ನಟ್ಸ್ ಅನ್ನು ನಿಮ್ಮಿಷ್ಟದಷ್ಟು ಹಾಕ್ಕೊಳ್ಬೋದು. ನಾನು 15 ಗೋಡಂಬಿ ಹಾಗೂ 15 ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ. ಇನ್ನು ಇದನ್ನು ಕೆಂಪಗೆ ಹುರಿಬೇಕು. ಡ್ರೈ ನಟ್ಸ್ ಅನ್ನು ಕೂಡ ಹುರ್ಕೊಂಡಾಯ್ತು. ಈ ಕಡೆ 5 ನಿಮಿಷದಿಂದ ಪಾಯಸ ಕೂಡ ಕುದಿತಾ ಇದೆ. ಗ್ಯಾಸ್ ಫ್ಲೇಮ್ ಅನ್ನು ಆರಿಸಿ ಹುರಿದಿಟ್ಟಂತಹ ಡ್ರೈ ನಟ್ಸ್ ಅನ್ನು ಪಾಯಸಕ್ಕೆ ಸೇರಿಸಿದ್ರೆ ರುಚಿಯಾಗಿರುವ ಖರ್ಜೂರ ಮತ್ತು ಡ್ರೈ ನಟ್ಸ್ ನಿಂದ ಮಾಡಿರುವ ಖೀರ್ ಅಥವಾ ಪಾಯಸ ರೆಡಿ ಆಯಿತು. ಸುಲಭ ಇದೆಯಲ್ವ ರೆಸಿಪಿ. ಇನ್ನು ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ನೋಡೋಣ. ಒಂದು ಫ್ರೈಯಿಂಗ್ ಪ್ಯಾನ್ ನಲ್ಲಿ 4 ಚಮಚದಷ್ಟು ಗಸಗಸೆ ಹಾಕೊಂಡು ನಿಧಾನ ಉರಿಯಲ್ಲಿ ಕೆಂಪಗೆ ಆಗೋ ತನಕ ಹುರಿಬೇಕು. ಇಷ್ಟು ಹುರಿದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಹುರಿದಂತಹ ಗಸಗಸವನ್ನು ಒಂದು ಬೌಲ್ಗೆ ವರ್ಗಾಯಿಸಿ, ನಂತರ 1/4 ಕಪ್ ಗೋಡಂಬಿ, 1/4 ಕಪ್ ಬಾದಾಮ್ ಹಾಕಿ 1 ಕಪ್ ನೀರು ಸೇರಿಸಿ ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಗೋಡಂಬಿ ಬಾದಾಮ್ ಅಲ್ಲದೆ ನಿಮ್ಮಿಷ್ಟದ ಯಾವುದೇ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ಬೋದು. ಅರ್ಧ ಗಂಟೆಗಳ ನಂತರ ಈ ಮಿಶ್ರಣವನ್ನು ಶೋಧಿಸ್ಕೊಳ್ಬೇಕು. ಇಲ್ಲಿ ಗಸಗಸೆ ಕೂಡ ಇರೋದ್ರಿಂದ ಆದಷ್ಟು ಸಣ್ಣ ನೆಟ್ಟಿರುವಂತಹ ಜಾಲರಿಗೆ ಹಾಕಿ ಶೋಧಿಸ್ಕೊಳ್ಳಿ. ಹೀಗೆ ಶೋಧಿಸಿದ ನಂತರ ಅದರಿಂದ ಬಾದಾಮನ್ನು ಹೆಕ್ಕಿ ತೆಗಿತಾ ಇದ್ದೀನಿ. ಇಲ್ಲಿ ಬಾದಾಮನ್ನ ಸಿಪ್ಪೆ ತೆಗಿಬೇಕು. ಅದಕ್ಕೋಸ್ಕರ ಬಾದಾಮನ್ನು ಸಪರೇಟಾಗಿ ನೆನೆ ಹಾಕಿ ಕೂಡ ಮಾಡ್ಬೋದು. ಇನ್ನು ಬಾದಾಮನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಿರುವ ಬಾದಾಮನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ನೆನೆದಿರುವಂತಹ ಗೋಡಂಬಿ ಗಸಗಸವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಎಲ್ಲವನ್ನು ನಯವಾಗಿ ಇಲ್ಲಿ ಅರಿಬೇಕು. ಸ್ವಲ್ಪ ನೀರು ಅಥವಾ ಹಾಲು ಸೇರಿಸಿ ನುಣ್ಣಗೆ ಅರ್ಕೊಂಡು ಬಂದಾಯಿತು. ಪಕ್ಕಕ್ಕಿಟ್ಟು ಇನ್ನು ಒಂದು ದಪ್ಪ ತಳದ ಪಾತ್ರೆಗೆ 1 ಲೀಟರ್ ಹಾಲು ಸೇರಿಸಿ ಹಾಲನ್ನು ಕುದಿಸಬೇಕು. ಹಾಲು ಕುದಿ ಬಂದ ನಂತರ ನಿಧಾನ ಉರಿಯಲ್ಲಿಟ್ಟು ಹಾಲನ್ನು 1/4 ಭಾಗದಷ್ಟು ಇಂಗಿಸಬೇಕು. ಇವಾಗ ಹಾಲು 1/4 ಭಾಗದಷ್ಟು ರಿಡ್ಯೂಸ್ ಆಗಿದೆ. ಈ ಹಂತದಲ್ಲಿ 1 ಕಪ್ ಸಕ್ಕರೆ ಅಥವಾ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಹಾಕಿ ಮತ್ತೆ 10 ನಿಮಿಷ ಕುದಿಸಿ. ಹೀಗೆ ಹಾಲು 10 ನಿಮಿಷ ಕುದಿಸಿದ ನಂತರ ರುಬ್ಬಿರುವಂತಹ ಗಸಗಸೆ ಮಿಶ್ರಣ ಏನಿದೆ ಅದನ್ನು ಸೇರಿಸಿ 1/4 ಕಪ್ ಹಾಲು ಅಥವಾ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಸೇರಿಸಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿದ ನಂತರ 1/4 ಚಮಚದಷ್ಟು ಕೇಸರಿ ದಳ ಹಾಕಿ
ಗ್ಯಾಸ್ ಫ್ಲೇಮನ್ನು ಮಧ್ಯಮ ಉರಿಯಲ್ಲಿಟ್ಟು 6ರಿಂದ 7 ನಿಮಿಷ ಕೀರನ್ನು ಕುದಿಸಬೇಕಾಗತ್ತೆ. ಈಗ ಕೀರ್ ಈ ಹದದಲ್ಲಿದ್ದರೂ ಚೆನ್ನಾಗಿ ಕುದಿಸ್ಕೊಂಡಾಗ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ. ಕೀರನ್ನು ಕುದಿಸ್ಕೊಂಡಾಯಿತು. ಇನ್ನು 1 ಚಮಚ ಏಲಕ್ಕಿ ಪುಡಿ ಹಾಕಿ ಸ್ಟವನ್ನು ಆರಿಸಿ, ಇನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 15 ಗೋಡಂಬಿ, 15 ಬಾದಾಮಿ ಹಾಗೂ 15 ಪಿಸ್ತಾ ಚೂರುಗಳನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಮಿಷ್ಟದ ಯಾವುದೇ ಡ್ರೈ ಫ್ರೂಟ್ಸನ್ನು ಬಳಸ್ಬೋದು. ಮಧ್ಯಮ ಉರಿಯಲ್ಲಿ ಹದವಾಗಿ ಡ್ರೈ ಫ್ರೂಟ್ಸನ್ನು ಹುರಿಬೇಕು. ನಂತರ ಮಾಡಿಟ್ಟ ಕೀರಿಗೆ ಸೇರಿಸಿದರೆ ರುಚಿಯಾಗಿರುವಂತಹ ಗಸಗಸ ಕೀರ್ ರೆಡಿ ಆಯಿತು. ಖೀರ್ ಅಂದರೆ ಸಾಮಾನ್ಯವಾಗಿ ಗ್ಲಾಸ್ನಲ್ಲಿ ಹಾಕಿ ಕುಡಿಯುವ ಹದದಲ್ಲಿರುತ್ತೆ. ನೀವು ಇನ್ನೂ ಸ್ವಲ್ಪ ದಪ್ಪವಾಗಿರಬೇಕು ಅಂದರೆ ರುಬ್ಬುವಾಗ ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಏನಿದೆ ಆ ಅಳತೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿ ಖೀರ್ ಇಷ್ಟ ಆದರೆ ಬಿಸಿ ಇರುವಾಗ ಸವಿಬೋದು, ಇಲ್ಲ ಅಂತಂದರೆ ಫ್ರಿಜ್ನಲ್ಲಿಟ್ಟು ತಂಪಗೆ ಮಾಡಿಯೂ ಕೂಡ ಕುಡಿಬೋದು. ಆರೋಗ್ಯಕರ ಹಾಗೂ ರುಚಿಯಾಗಿರುವ 2 ಪಾಯಸದ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.